ನೂತನ ವಿಳಾಸ. ಜೇಶಾಮ್ ಜಬುದರೆ. ಅಧ್ಯಾಯ 7. ನಾನು 1958ರಲ್ಲಿ ನನ್ನ ಸೇವೆಯನ್ನು ಪ್ರಾರಂಭಿಸಿದಾಗ ನನಗೆ ಹೆಚ್ಚು ಅನುಭವವಿರಲಿಲ್ಲ. ನನ್ನ ಸೇವೆ ಹೆಚ್ಚಾಗಿ ಗುಡಿಸಲು ವಾಸಿಗಳ ಮಧ್ಯೆ ಪ್ರಾರಂಭವಾಯಿತು. ಆ ಜನರು ಒಂದು ಹೊತ್ತು ಊಟಕ್ಕೆ ಬಹಳ ಕಷ್ಟಪಡುತ್ತಿದ್ದರು. ಒಮ್ಮೆ ಒಬ್ಬ ಗುಡಿಸಲು ವಾಸಿ ನನ್ನ ಬಳಿ ನಿನ್ನ ದೇವರ ವಿಳಾಸವೇನೆಂದು ಕೇಳಿದನು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿರುವ ಅನೇಕ ದೇವರುಗಳಿಗೆ ಪ್ರತ್ಯೇಕವಾದ ಹೆಸರು, ಊರು ಎಲ್ಲ ಇವೆ. ಆ ಸ್ಥಳಕ್ಕೆ ಜನರು ಹೋಗಿ ಪೂಜೆ ಮಾಡುತ್ತಿದ್ದರು. ಆದರೆ ಯೇಸು ಕ್ರಿಸ್ತನ ವಿಳಾಸವೇನು? ಈ ಪ್ರಶ್ನೆ ನನ್ನನ್ನು ಯೋಚಿಸುವಂತೆ ಮಾಡಿತು. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂದು ಪ್ರಾರ್ಥಿಸುತ್ತೇವೆ. ಹಾಗಾದರೆ ಆತನು ಎಲ್ಲಿದ್ದಾನೆ? ಗುಂಡಾಗಿರುವ ಭೂಮಿಯ ಮೇಲ್ಭಾಗದಲ್ಲಿ ಪರಲೋಕವಿದೆ ಎನ್ನುವುದಾದರೆ ಭೂಮಿಯ ಇನ್ನೊಂದು ಭಾಗದಲ್ಲಿರುವವರಿಗೆ ಪರಲೋಕವೆಲ್ಲಿದೆ? ನನ್ನ ಕಲ್ಪನೆ ನೆಟ್ಟಗೆ ಆದಾಮನ ಬಳಿ ಹೋಯಿತು. ಆದಾಮನು ಹೇಳಿದನು, ನಾನು ಏದೆನ್ ತೋಟದಲ್ಲಿ ಆತನನ್ನು ಸಂಧಿಸಿದೆನು, ಆದರೆ ಹೊರಗೆ ಬಂದ ಮೇಲೆ ಏದೆನ್ ಎಲ್ಲಿದೆ ಎಂದು ತಿಳಿಯಲಿಲ್ಲ ಎಂದನು. ವಿಶ್ವಾಸಿಗಳ ತಂದೆ ಅಬ್ರಾಮನ ಬಳಿಗೆ ಹೋದೆನು. ನಾನು ಕರ್ತನ ಬಳಿ ಮಾತನಾಡಬೇಕೆಂದೆಣಿಸಿದಾಗ ಯಜ್ಞವೇದಿಯ ಮೇಲೆ ಬಲಿಯನ್ನು ಸಮರ್ಪಿಸುತ್ತಿದ್ದೆನು. ಅಂಥ ಸಮಯಗಳಲ್ಲಿ ಅವನು ನನ್ನನ್ನು ಸಂಧಿಸುತ್ತಿದ್ದನು. ಆದರೆ ಆತನ ವಿಳಾಸ ನನಗೆ ಗೊತ್ತಿಲ್ಲ ಎಂದನು. ನಂತರ ಮೋಶೆಯನ್ನು ಕೇಳಿದೆ. ನಾನು ಕಟ್ಟಿದ ಸಾಕ್ಷಿ ಗುಡಾರದ ಪರಿಶುದ್ಧ ಸ್ಥಳದಲ್ಲಿ ಆತನು ವಾಸ ಮಾಡಿದನು. ಆದರೆ ಇಸ್ರಾಯೇಲರು ಕಾನಾನ್ ಸೇರಿದಾಗ ಸಾಕ್ಷಿ ಗುಡಾರವಿಲ್ಲ. ಆದುದರಿಂದ ಕರ್ತನ ವಿಳಾಸ ನನಗೆ ತಿಳಿಯದು ಎಂದನು. ಇಸ್ರೇಲ್ ಅರಸರಲ್ಲಿ ಮಹಾರಾಜನಾಗಿ ಜ್ಞಾನಿಯಾದ ಸೊಲೊಮೋನನನ್ನು ಕೇಳಿದೆ. ಆತನು ಹೇಳಿದನು, ನಾನು ಕಟ್ಟಿದ ಆಲಯದಲ್ಲಿ ದೇವಾದಿದೇವನು ಮಹಿಮಾ ಸ್ವರೂಪಿಯಾಗಿ ಇಳಿದು ಬಂದು ವಾಸ ಮಾಡಿದನು. ನನ್ನ ದೇಶದ ಜನರು ಯೆರೂಸಲೇಮ್ ದೇವಾಲಯವನ್ನು ನೋಡಿ ಪ್ರಾರ್ಥಿಸುವಾಗ ಅವರ ಕಷ್ಟಗಳು ಬಗೆಹರಿಯುತ್ತಿದ್ದವು. ಆದರೆ ಬಾಬಿಲೋನ್ ದೇಶದವರು ದೇವಾಲಯವನ್ನು ಒಡೆದ ನಂತರ ಕರ್ತನ ವಿಳಾಸ ನನಗೆ ತಿಳಿಯದು ಎಂದನು. ಪ್ರತಿಯೊಬ್ಬ ಪ್ರವಾದಿಯನ್ನು ಇಸ್ರೇಲನ್ನು ಆಳಿದ ರಾಜರನ್ನೆಲ್ಲ ಕೇಳಿದೆನು. ಕೊನೆಗೆ ಸ್ನಾನಿಕನಾದ ಯೋಹಾನನ ಬಳಿ ಬಂದೆನು. ಆತನು ಹೇಳಿದನು, ಕರ್ತನ ವಿಳಾಸ ಯೇಸು ಕ್ರಿಸ್ತನಲ್ಲಿದೆ ಎಂಬುದಾಗಿ. ಏಕೆಂದರೆ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ಯಜ್ಞದ ಕುರಿಮರಿ ಯೇಸು ಕ್ರಿಸ್ತನೇ. ಆದುದರಿಂದ ಕ್ರಿಸ್ತನ ವಿಳಾಸವನ್ನು ಹುಡುಕು ಎಂದನು. ಹೌದು, ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಜನಿಸಿದನು. ಯೂದಾಯ ಯೆರೂಸಲೇಮುಗಳಲ್ಲಿ ಅಲೆದು ಸೇವೆ ಮಾಡಿದನು. ಸಿಲುಬೆಗೆ ಹಾಕಲ್ಪಟ್ಟು ಪುನರುತ್ಥಾನ ಹೊಂದಿದನು. ಅನಂತರ ಪರಲೋಕಕ್ಕೆ ಏರಿದನು. ಹಾಗಾದರೆ ಆತನ ವಿಳಾಸ ಪರಲೋಕದಲ್ಲಿಯೇ ಹುಡುಕಬೇಕು. ಯೇಸು ಕ್ರಿಸ್ತನೇ, ನಿನ್ನ ವಿಳಾಸವೇನು ಸ್ವಾಮಿ ಎಂದು ಗೋಳಾಡಿದೆನು, ಮೊರೆಯಿಟ್ಟೆನು. ಕೊನೆಯಲ್ಲಿ ಯೇಸು ಸ್ವಾಮಿ ನನಗೆ ಪ್ರಕಟ ಮಾಡಿದನು. ನಾನು ಸತ್ತವನಾದೆನು ಮತ್ತು ಪುನರುತ್ಥಾನ ಹೊಂದಿದೆನು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ ಎಂದು ಹೇಳಿದಂತೆ ಪವಿತ್ರಾತ್ಮನ ಮೂಲಕ ನಿಮ್ಮೊಳಗೆ ಬಂದಿದ್ದೇನೆ. ನಾನು ತಂದೆಯು ಒಂದಾಗಿದ್ದೇವೆ. ನಾನು ನಿಮ್ಮಲ್ಲಿದ್ದೇನೆ, ನೀವು ನನ್ನಲ್ಲಿದ್ದೀರಿ. ನನ್ನ ವಿಳಾಸ ನನ್ನ ವಿಶ್ವಾಸಿಗಳಾಗಿ ಇರುವ ನೀವುಗಳೇ ಎಂದನು. ಹೌದು, ಆತನು ನಮ್ಮನ್ನು ಪವಿತ್ರಾತ್ಮನಿಂದ ಮುದ್ರಿಸಿದ್ದಾನೆ. ಮೊದಲು ನಾನು ದೊಡ್ಡ ದೊಡ್ಡ ದೇವ ಸೇವಕರನ್ನು ಹುಡುಕಿ ಓಡುತ್ತಿದ್ದೆನು. ಗುಹೆಗಳಿಗೂ ಕರ್ತನನ್ನು ಅರಸಿ ಬೆಟ್ಟಗಳಿಗೂ ಹೋಗುತ್ತಿದ್ದೆನು. ದೇವರನ್ನು ಹುಡುಕಿ ಅಲೆದಾಡಿದೆನು. ಆದರೆ ಈ ಸಂದರ್ಭದ ನಂತರ ಸತ್ಯವೇನೆಂದು ಚೆನ್ನಾಗಿ ತಿಳಿದುಕೊಂಡೆನು. ಅಲೆದಾಡುವುದನ್ನು ಬಿಟ್ಟು ಬಿಟ್ಟೆನು. ಒಮ್ಮೆ ನನ್ನ ಕಾರ್ಯಾಲಯಕ್ಕೆ ವಿವಾಹಿತ ದಂಪತಿಗಳು ಆಲೋಚನೆ ಕೇಳಲು ಬಂದಿದ್ದರು. ಅವಳ ಪತಿಯು ನನ್ನ ಬಳಿ, ಪಾಸ್ಟರ್, ನನ್ನ ಮಡದಿ ಯೌವನಸ್ಥೆ, ಆದರೆ ಅವಳ ಜೀವಿತದಲ್ಲಿ ನಡೆದ ಒಂದು ದುರ್ಘಟನೆ ಅವಳಿಗೆ ಬಹಳ ಆಘಾತವನ್ನುಂಟು ಮಾಡಿದೆ. ಇದರಿಂದಾಗಿ ಅವಳು ಬದುಕಿದ್ದರೂ ಸತ್ತವಳಂತೆ ಇದ್ದಾಳೆ. ಮನೋವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದೇನು, ಯಾವ ಪ್ರಯೋಜನವೂ ಇಲ್ಲ. ನೀವು ದಯಮಾಡಿ ಪ್ರಾರ್ಥನೆ ಮಾಡಿರಿ. ನಾನು ಆಕೆಯನ್ನು ಪ್ರತ್ಯೇಕವಾದ ಕೋಣೆಗೆ ಕರೆದುಕೊಂಡು ಹೋಗಿ ಅವಳ ಬಳಿ, ಸಹೋದರಿ, ನಿನ್ನನ್ನು ಒಂದು ತಪ್ಪಿಸ್ಥ ಮನೋಭಾವ ಪೀಡಿಸುತ್ತಿರುವುದನ್ನು ನಾನು ತಿಳಿದಿದ್ದೇನೆ. ಆತ್ಮನು ಅದನ್ನು ತಿಳಿಸುತ್ತಿದ್ದಾನೆ. ನೀನು ಯಾವ ತಪ್ಪನ್ನು ಮಾಡಿದಿ ಎಂದು ಕೇಳಿದೆನು. ಅದನ್ನು ಕೇಳಿದ ಅವಳಿಗೆ ದುಃಖ ಉಕ್ಕಿ ಬಂದಿತ್ತು.
ಕಟ್ಟಡೆಯೊಡೆದು ಪ್ರವಾಹ ಹರಿಯುವಂತೆ ಅವಳ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಅವಳು ಒಡೆದ ಹೃದಯದಿಂದ ಅಳುತ್ತಾ, ಪಾಸ್ಟರ್, ನನ್ನ ವಿವಾಹಕ್ಕೆ ಮೊದಲು ನನ್ನ ಅಕ್ಕನಿಗೆ ತಿಳಿಯದ ಹಾಗೆ ಅವಳ ಗಂಡನೊಂದಿಗೆ ಅಸಭ್ಯವಾದ ಸಂಬಂಧನವಿಟ್ಟುಕೊಂಡಿದ್ದೆನು. ಅವನು ನನ್ನ ಅಕ್ಕನಿಗೆ ದ್ರೋಹ ಮಾಡಿ ತನ್ನ ಭಯಂಕರವಾದ ಇಚ್ಛೆಗೆ ನನ್ನನ್ನು ಅಡಿಯಾಳನ್ನಾಗಿ ಮಾಡಿದನು. ಅವನಿಂದ ತಪ್ಪಿಸಿಕೊಂಡು ಹೊಸ ಜೀವಿತವನ್ನು ಆರಂಭಿಸಲು ಉದ್ದೇಶಿಸಿ ಈತನನ್ನು ವಿವಾಹ ಮಾಡಿಕೊಂಡೆ. ನನ್ನ ಪತಿ ಬಹಳ ಒಳ್ಳೆಯವರು. ಅವರು ನನಗೆ ಪ್ರೀತಿ ತೋರಿಸುವಾಗ ನನ್ನ ಮನಸ್ಸಾಕ್ಷಿ ನನ್ನನ್ನು ಪೀಡಿಸುತ್ತದೆ. ಹಳೆಯ ಜೀವಿತ ನನ್ನ ಕಣ್ಣ ಮುಂದೆ ಬರುತ್ತದೆ. ಇದರಿಂದ ನನಗೆ ಸಮಾಧಾನವೇ ಇಲ್ಲ ಎಂದಳು. ಮನಸ್ಸಿನಲ್ಲಿ ಅವಳಿಗಾಗಿ ಪ್ರಾರ್ಥಿಸುತ್ತಿದ್ದೆ. ಅವಳ ಬಳಿ, ಸಹೋದರಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಈಗ ನೀವು ಒಂದು ಕೊಳದ ಬಳಿ ನಿಂತಿದ್ದೇವೆ ಎಂದು ತಿಳಿದುಕೊಳ್ಳಿರಿ. ಕೊಳದ ಸುತ್ತಲೂ ಹಸಿರು ಹುಲ್ಲುಗಾವಲು, ಅಂದವಾದ ಹೂವಿನ ಗಿಡಗಳು ಮತ್ತು ಅಲ್ಲಲ್ಲಿ ಸಣ್ಣ ಕಲ್ಲುಗಳು, ದೊಡ್ಡ ಕಲ್ಲುಗಳು ಇವೆ ಎಂದು ತಿಳಿದುಕೊಳ್ಳಿರಿ. ನಾನು ಒಂದು ಚಿಕ್ಕ ಕಲ್ಲನ್ನು ತೆಗೆದುಕೊಳ್ಳುತ್ತೇನೆ, ನೀವು ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಳ್ಳಿರಿ. ಮೊದಲು ನಾನು ನನ್ನ ಕೈಯಲ್ಲಿರುವ ಚಿಕ್ಕ ಕಲ್ಲನ್ನು ನೀರಿಗೆ ಹಾಕುತ್ತೇನೆ. ಅದು ಟಪ್ ಎಂದು ನೀರಿಗೆ ಬಿದ್ದು ಗುಂಡು ಗುಂಡಾದ ನೀರಿನ ಸಣ್ಣ ಅಲೆಗಳನ್ನೆಬ್ಬಿಸುತ್ತದೆ. ಈಗ ನಿಮ್ಮ ಬಳಿ ಇರುವ ದೊಡ್ಡ ಕಲ್ಲನ್ನು ನೀರಿಗೆ ಎಸೆಯಿರಿ. ಅದು ದಡಾರ್ ಎಂಬ ಶಬ್ದವನ್ನೆಬ್ಬಿಸಿ ಕೊಳದಲ್ಲಿ ಬಿದ್ದು ಗುಂಡು ಗುಂಡಾದ ಅಲೆಗಳನ್ನೆಬ್ಬಿಸುತ್ತದೆ. ಸಹೋದರಿ, ನಿಮ್ಮ ಕೈಯಲ್ಲಿದ್ದ ಕಲ್ಲು ಎಲ್ಲಿ? ಪಾಸ್ಟರ್, ಅದು ನೀರಿನೊಳಗೆ ಮುಳುಗಿ ತಳ ಸೇರಿತಲ್ಲ ಎಂದಳು. ಆ ಕೊಳವು ಯೇಸುಕ್ರಿಸ್ತನ ರಕ್ತದಿಂದ ತುಂಬಿದ ಕೊಳವಾಗಿದೆ. ನನ್ನ ಪಾಪ ಚಿಕ್ಕದಾಗಿರಬಹುದು, ನಿಮ್ಮ ಪಾಪ ದೊಡ್ಡದಾಗಿರಬಹುದು. ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಪಾಪಿಗಳೇ. ಆದುದರಿಂದ ಪ್ರತಿಯೊಬ್ಬರಿಗೂ ಪಾಪ ಕ್ಷಮೆ ಅಗತ್ಯವಾಗಿದೆ. ಯೇಸುಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಆ ಕ್ರಿಸ್ತನ ರಕ್ತ ನಿಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡುತ್ತದೆ, ಹೊಸ ಜೀವಿತವನ್ನುಂಟು ಮಾಡುತ್ತದೆ. ಸಹೋದರಿ, ಕಳವಳ ಪಡಬೇಡಿ ಎಂದು ಹೇಳಿದೆನು. ಅವಳಿಗಾಗಿ ಮನಮರುಗಿ ಕನಿಕರದಿಂದ ಪ್ರಾರ್ಥನೆ ಮಾಡಿದೆ. ಅವಳು ಬಿಕ್ಕಿ ಬಿಕ್ಕಿ ಅತ್ತಳು. ನಂತರ ಪಾಪದ ಹರಿಕೆಯ ಪ್ರಾರ್ಥನೆಯನ್ನು ಅವಳಿಗೆ ಹೇಳಿಕೊಟ್ಟೆನು. ಪೂರ್ಣ ಪಶ್ಚಾತ್ತಾಪದಿಂದ ಅವಳು ಅದನ್ನು ಹೇಳಿದನು. ಪ್ರಾರ್ಥನೆ ಮುಗಿದ ನಂತರ ಅವಳು ನನ್ನ ಬಳಿ, ಪಾಸ್ಟರ್, ನನ್ನೊಳಗೆ ಬರುತ್ತಿದ್ದ ಪಾಪಭಾರ ನೀಗಿ ನನ್ನ ಮನಸ್ಸು ಹಗುರವಾಗುತ್ತಿದೆ ಎಂದಳು. ನಾನು ಒಂದು ಸ್ತುತಿಪದವನ್ನು ಹಾಡಿದೆ. ಅವಳ ಮುಖ ಅರಳಿ ಪ್ರಕಾಶಿಸುತ್ತಿತ್ತು. ಅವಳು ತನ್ನ ಗಂಡನೆಡೆಗೆ ಓಡಿ, ಕರ್ತನು ನನಗೆ ಅದ್ಭುತ ಮಾಡಿದನು ಎಂದು ಹೇಳಿದಳು. ಅವಳು ಅಸಮಾಧಾನವೆಲ್ಲ ನೀಗಿ ಹೋಯಿತು. ಈಗ ಅವಳು ಸಂತೃಪ್ತವಾದ ಕ್ರಿಸ್ತ ಜೀವನವನ್ನು ನಡೆಸುತ್ತಿದ್ದಾಳೆ. ದೇವ ಮಗುವೆ, ಈಗ ದೇವರ ಮಹಿಮೆ ನಿನ್ನೊಳಗೆ ಇಳಿದು ನಿನ್ನನ್ನು ಆವರಿಸಿಕೊಂಡಿದೆ ಎಂಬುದನ್ನು ನಂಬು. ಎಲ್ಲ ಒಳ್ಳೆಯದಕ್ಕೂ ಮೂಲ ಕಾರಣವಾದ ಕ್ರಿಸ್ತನಿಂದ ನಿನಗೆ ಸಕಲ ಆಶೀರ್ವಾದಗಳು ನದಿಯಂತೆ ನಿನ್ನ ಕಡೆ ಹರಿದು ಬರುತ್ತಿದೆ. ದೇವ ಮಹಿಮೆಯಿಂದ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ
ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.